ಅದೇ ಉತ್ತರ. ಸಾಮಾನ್ಯ ಚೆನ್ನಾಗಿ ಮಾತು ಬಲ್ಲವರಲ್ಲಿ ಇಂತಹ ಗುಣಗಳನ್ನು ನಾವು ನೋಡ್ತೇವೆ. ಆಚಾರ್ಯರು ವಾಕ್ಯೇನೈಕೇನ ಆಕ್ಷಿಪದ್ ಹರ್ಷತೀರ್ಥ ಅಂತ ಎಲ್ಲ ಅನೇಕ ಥರದ ಗೊಂದಲ ಮೂಡಿಸಿದ ಮಾತುಗಳಿಗೆ ಒಂದೇ ಮಾತಿನಿಂದ ಅದರ ಬೇರನ್ನೇ ತೆಗೆದು ಹಾಕಿದಾಗ ಇಡೀ ಮರವೇ ಬಾಡಿ ಹೋಗುವ ಹಾಗೆ ಹೇಳಿದ ಸಂಗತಿಯಂತೆ ಸೀತೆ ಒಂದೇ ಮಾತು ಹೇಳುತ್ತಾಳೆ. ಇಷ್ಟೆಲ್ಲ ಕೊಚ್ಚಿಕೊಳ್ಳುವನು ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಅಥವಾ ಮನುಷ್ಯರು, ನಾಗಗಳು ಅಥವಾ ಯಾರಾದರೂ ಕೂಡ ಇಲ್ಲಿ ನನ್ನ ಶಕ್ತಿಗೆ ಸಮರೇ ಇಲ್ಲ, ನನ್ನ ವೀರ್ಯ ಸಮರಾದ ಮತ್ತೊಬ್ಬ ವ್ಯಕ್ತಿಯನ್ನು ನೀನು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಎಲ್ಲಿ ಹುಡುಕಿದರೂ ಕಾಣ ಸಿಗುವುದಿಲ್ಲ. ಅಲ್ಲಪ್ಪ, ಇಷ್ಟೆಲ್ಲ ಹೆಗ್ಗಳಿಕೆಯನ್ನಿದ್ದವನು ಅಡಗಿ ನಿಂತು ಮರೆಮಾಚಿ ರಾಮನನ್ನು ಎದುರುಗೊಳ್ಳದೆ ಇನ್ನೇನೋ ಉಪಾಯವನ್ನು ಹೂಡಿ ರಾಮನನ್ನು ಅತ್ತ ಹೋಗುವಂತೆ ಮಾಡಿ, ಮತ್ತೊಂದು ಉಪಾಯವನ್ನು ಹೂಡಿ ಲಕ್ಷ್ಮಣನನ್ನು ಆಶ್ರಮದಿಂದ ದೂರಕ್ಕೆ ಕಳುಹಿಸಿ ಒಬ್ಬನೇ ಹೇಳಿ ಪುಕ್ಕನಂತೆ ಬಂದು ಹೊತ್ತುಕೊಂಡು ಬಂದಿಯಲ್ವಾ, ಇದು ನಿನ್ನ ವೀರ್ಯ, ಶೌರ್ಯ, ಪರಾಕ್ರಮ ಅಂತ ದೊಡ್ಡ ದೊಡ್ಡ ಶಬ್ದಗಳಿಗೆ ಹಾಕಿದ್ದಕ್ಕೆ ತೂಗದ ಭಾರವೇ ಇಲ್ಲದ ಮಾತುಗಳನ್ನು ಹೊತ್ತು ನಿಂತು ಈಗ ನನ್ನೆದುರುಗಡೆ ನಿನ್ನನ್ನು ನೀನು ಕೊಚ್ಚಿಕೊಳ್ತಾ ಇದ್ದಿ, ಹೆಗ್ಗಳಿಕೆ ಅಂತ ಹೇಳಿಕೊಳ್ತಾ ಇದ್ದಿ. ಅಕಸ್ಮಾತ್ ಪ್ರತ್ಯಕ್ಷಂ ಯದ್ಯಹಂ ತಸ್ಯ, ಒಂದು ವೇಳೆ ನೀನು ಪ್ರತ್ಯಕ್ಷದಲ್ಲಿ ನಿಂತು ರಾಮನ ಎದುರುಗಡೆನೆ ಸೀತೆಯ ಮೇಲೆ ಕೈ ಹಾಕಿದ್ದಿದ್ರೆ ಶಯಿತ ತುಮ್ ಹತಃ ಸಂಖ್ಯೆ, ನೀನು ಇಷ್ಟೊತ್ತಿಗೂ ಯಾವ ನೆಲದಲ್ಲಿ ನಿಂತು ಸೀತೆಯನ್ನು ನಾನು ಅಪಹರಿಸ್ತೇನೆ ಅಂತ ಮಾತಾಡಿದ್ಯೋ ಅದೇ ನೀನು ಹೆಜ್ಜೆ ಇಟ್ಟ ಜಾಗದಲ್ಲಿ ಹೆಣವಾಗಿರ್ತಿದ್ದಿ. ನೀನು ಇಲ್ಲಿ ತನಕ ಬಂದು ಆರ್ಭಟ, ಕೂಗಾಟ, ದಾರಿಯೆಲ್ಲ ಹೋರಾಟ, ಓಲಾಟ ಇದು ಯಾವುದೂ ಇರ್ತಿರಲಿಲ್ಲ. ಹೇಗೆ? ನಿನಗೊಂದು ಉದಾಹರಣೆ ಕೊಡಲಾ? ಯಥಾ ಜನಸ್ಥಾನೇ ಖರ ಬಂದು ಏನು ಸಾಮಾನ್ಯನಲ್ಲ ಅಂತ ಅನ್ನೋದು ನೀನೇ ಹೇಳಿಕೊಂಡ ಸಂಗತಿ, ನಾನೇನು ಹೇಳ್ತಾ ಇರೋದಲ್ಲ. ಆ ಖರ ಎಂಥ ಶಕ್ತಿವಂತ, ಸಾಮರ್ಥ್ಯ ಇದ್ದವ, 14,000 ದೊಡ್ಡ ಬಲಾಢ್ಯರೆನಿಸಿದಂತಹ ರಕ್ಕಸರನ್ನು ಹೊತ್ತು ತಂದು ಏಕಾಕಿಯಾದ ರಾಮನ ಮುಂದೆ ಹೆಣವಾಗಿ ಬಿದ್ದ. ನೀನು ಒಬ್ಬ ಬಂದಿದ್ದು ಯಾವ ಲೆಕ್ಕಕ್ಕಿರ್ತಿತ್ತು? ನೀನು ಇಷ್ಟೊತ್ತಿಗೆ ಹೆಣವಾಗಿರ್ತಿದ್ದಿ. ಮೋಸದ ಶೌರ್ಯ ಪ್ರತಾಪಗಳನ್ನು ತೋರಿ ಈಗ ನಿನ್ನನ್ನು ನೀನು ಹೆಚ್ಚಿನವನು, ದೊಡ್ಡವನು, ತೃಣ ತೋರಿಸಿ ಮಾತಾಡ್ತಾ ಇರೋದು ನೀನು ತೃಣಕ್ಕೆ ಸಮಾನ ಅನ್ನೋದನ್ನು ಮತ್ತೆ ಮತ್ತೆ ಹೇಳಿದ ಹಾಗೆ. ಇಲ್ಲಾಂದರೆ ನೀನು ಹೆಣ ಆಗಿರ್ತಿದ್ದಿ ಅಂತ, ನಿನಗೆ ಬದುಕಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಂತ. ಏತೇ ರಾಕ್ಷಸ